ಭಾರತವನ್ನಾಗಿ ಕಟ್ಟುವ, ಭಾರತದ ಮೂಲ ಚಹರೆಗೆ ಹಿಂತಿರುಗಿ ತರುವ ಎಲ್ಲ ಸಾಧ್ಯತೆಗಳನ್ನು ಏಕಕಾಲದಲ್ಲಿ ತನ್ನ ಆಡಳಿತದಲ್ಲಿ ಕೇಂದ್ರೀಕರಿಸಿಕೊಂಡಂತ ಒಬ್ಬ ಭವ್ಯ ದಿವ್ಯ ನಾಯಕ ಮೋದಿ ವಿಶ್ವನಾಯಕನಾಗಿಯೂ ಕೂಡ ಇವತ್ತು ಕಂಗೊಳಿಸ್ತಾ ಇದ್ದಾರೆ. ನಮ್ಮ ಸ್ವತಂತ್ರ ಭಾರತದ 75 ವರ್ಷಗಳನ್ನೇ ಇಟ್ಟುಕೊಂಡು ನಾವು ನೋಡಿದ್ರೆ ವಿಶ್ವವನ್ನ ಎಡಪಂಥೀಯರೇ ಆಳಿದ್ದು ಜಾಸ್ತಿ. ವಿಶ್ವದ ವಿಕೃತಗಳನ್ನ ಬಹುತೇಕ ಹಡದದ್ದಿದ್ರೆ ಅದು ಎಡಪಂಥೀಯ ಚಿಂತನೆಗಳು. ಭಾರತದಲ್ಲಿ 10 ವರ್ಷ ಮೋದಿಯವರ ಆಡಳಿತ ಏನು ಒಂದು ಸಮರ್ಥವಾಗಿ ನೆಲೆಗೊಂಡಿದೆಯೋ ಆ ನೆಲೆಯಲ್ಲಿಯೇ, ಆ ಬಲಪಂಥೀಯ ಚಿಂತನೆಯಲ್ಲಿಯೇ ವಿಶ್ವದ ಬಹುತೇಕ ನಾಯಕರು ಇವತ್ತು ನಡೀತಾ ಇರುವಂಥ ಒಂದು ವರ್ತಮಾನವನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ಭಾರತವೇ ಮಾರ್ಗದರ್ಶಿ, ಭಾರತವೇ ನಾಯಕತ್ವ. ಇವತ್ತು ಪಾಕಿಸ್ತಾನ ಭಿಕ್ಷೆ ಬೇಡವಾಗೆ ಮಾಡ್ತೇನೆ ಅಂತ ಪ್ರಧಾನಿಯವರು ಘೋಷಿಸಿದ್ರು. ಇವತ್ತು ಕಂಡವರಲ್ಲಿ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬಂದಿದೆ. ಅಷ್ಟೇ ಅಲ್ಲ, ಅವರದೇ ಧರ್ಮದ ತಾಲಿಬಾನಿಗಳು ಇವತ್ತು ಪಾಕಿಸ್ತಾನದ ಕುತ್ತಿಗೆ ಹಿಚುಕ್ತಾ ಇದ್ದಾರೆ. 28ಕ್ಕೂ ಹೆಚ್ಚು ಭಾರತಕ್ಕೆ ಮಸಲತ್ತು ಮಾಡ್ತಾ ಇರುವಂತ ದೇಶ ವಿರೋಧಿಗಳು ಇದ್ದಕ್ಕಿದ್ದಲ್ಲೇ ಸತ್ತು ಬಿದ್ದಿದ್ದಾರೆ. ಇದರ ಹಿಂದಿರುವ ಕೈ ಯಾವುದು? ಇದೂ ವಿಶ್ವದಲ್ಲಿ ಚರ್ಚೆ ಆಗ್ತಾ ಇದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಭಾರತದ ಒಳಗೂ ಭಾರತದ ಹೊರಗೂ ಮೋದಿಯವರ ವ್ಯಕ್ತಿತ್ವ, ಮೋದಿಯವರ ನಿರ್ಧಾರ, ಮೋದಿಯವರ ಚಾಣಾಕ್ಷತೆ ಮತ್ತು ಮೋದಿಯವರ ಪ್ರಬಲವಾದಂಥ ಒಂದು ಶಕ್ತಿ ಯಾವ ರೀತಿಯಲ್ಲಿ ಪಸರಿಸ್ತಾ ಇದೆ, ಬೇರು ಬಿಡ್ತಾ ಇದೆ ಮತ್ತು ಭಾರತಕ್ಕೆ ಅದು ಎಂಥ ಒಂದು ಧೀಶಕ್ತಿಯನ್ನು ತರ್ತಾ ಇದೆ ಅನ್ನೋದನ್ನು ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಸಮಗ್ರವಾಗಿ ಅಧ್ಯಯನ ಮಾಡಬಹುದು. ಕೆನಡಾದ ಜಸ್ಟಿನ್ ಟ್ರೂಡೋ ಅವರ ರಾಜೀನಾಮೆ ಇಡೀ ವಿಶ್ವದ ಒಟ್ಟು ಬದಲಾದ ರಾಜಕೀಯ ವ್ಯವಸ್ಥೆಯನ್ನು, ಬದಲಾದ ಮನೋಭಾವವನ್ನು ಮತ್ತು ಎಲ್ಲೋ ಒಂದು ಕಡೆ ಮೋದಿಯವರ ಸ್ನೇಹ ಮತ್ತು ನೇತೃತ್ವದಲ್ಲಿ ಕ್ರೋಢೀಕರಣಗೊಳ್ತಾ ಇರುವಂಥ, ಧ್ರುವೀಕರಣಗೊಳ್ತಾ ಇರುವಂಥ ಬಲಪಂಥೀಯ ಶಕ್ತಿಗಳ ಒಂದು ಸ್ವರೂಪವನ್ನು ನಮ್ಮ ಕಣ್ಣೆದುರು ಬಹಳ ಅದ್ಭುತವಾಗಿ ಚಿತ್ರಿಸ್ತಾ ಇದೆ. 75 ವರ್ಷದ ಭಾರತದ ಒಟ್ಟು ವಿಕ್ಷಿಪ್ತತೆ, ಒಟ್ಟು ದೌರ್ಬಲ್ಯ ಅಥವಾ ಭಾರತದ ಏಳ್ಗೆಗೆ ಅಡ್ಡಗಾಲು ಹಾಕಿದಂಥ ಒಂದು ಕ್ಷುದ್ರ ಸಂಸ್ಕೃತಿ ಏನಾದರೂ ಇದ್ದರೆ ಅದು ಎಡಪಂಥೀಯ ಧೋರಣೆಯ, ಮುಖ್ಯವಾಗಿ ಮಾರ್ಕ್ಸ್ವಾದಿ ಚಿಂತನೆಯ ಚಿಂತಕರ ಗುಂಪು ಅನ್ನೋದನ್ನು ಯಾರೂ ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ಭಾರತದ ಚರಿತ್ರೆಯಿಂದ ಹಿಡಿದು ವರ್ತಮಾನದವರೆಗೆ, ಭವಿಷ್ಯದವರೆಗೆ ಸಂಪೂರ್ಣವಾಗಿ ಒಂದು ಅತಾರ್ಕಿಕವಾದ, ಅಚಾತುರ್ಯದಿಂದ ಕೂಡಿದ, ಅಸತ್ಯಗಳಿಂದ ಕೂಡಿದ ಭಾರತದ ಮೂಲ ಅಸ್ಮಿತೆಯನ್ನೇ ಮರೆತು ಅವರದೇ ಆದಂಥ ಒಂದು ಚಿಂತನೆಯ, ಒಂದು ಸುಳ್ಳು ಸಂಸ್ಕೃತಿಯ ನರೇಟಿವನ್ನು ಸೃಷ್ಟಿಸುವ ಮೂಲಕ ಭಾರತದ ಚರಿತ್ರೆಯನ್ನು, ಭಾರತದ ವರ್ತಮಾನವನ್ನು, ಭಾರತದ ಭವಿಷ್ಯವನ್ನು ವಿಕೃತಗೊಳಿಸುವ, ವಿಕೃತಗೊಳಿಸಿದ ಒಂದು ಸಂದರ್ಭವನ್ನು ನಾವಿವತ್ತು ಅದನ್ನು ಎದುರಿಸ್ತಾ ಇದ್ದೇವೆ. ಕಳೆದ 10 ವರ್ಷಗಳಲ್ಲಿ ಮೋದಿಯವರ ಆಡಳಿತ, NDA ಸರ್ಕಾರ ಈ ಎಲ್ಲ ಅಧ್ವಾನಗಳನ್ನು, ಈ ಎಲ್ಲ ಅಸಂಸ್ಕೃತವಾದಂಥ, ಅತಾರ್ಕಿಕವಾದಂಥ ಒಂದು ನೆಲೆಗಳನ್ನು ಮೀರಿ ಭಾರತೀಯತೆಯ ನೆಲೆಯಲ್ಲಿ, ಭಾರತದ ಅಸ್ಮಿತೆಯಲ್ಲಿ, ಭಾರತದ ಸನಾತನತೆಯ ಬೆಳಕಲ್ಲಿ ಭವ್ಯವಾದ ಭಾರತವನ್ನು ಕಟ್ತಾ ಇರುವಂಥ ಒಂದು ಅದ್ಭುತವಾದಂಥ ಸತ್ಯವನ್ನು, ವರ್ತಮಾನವನ್ನು ನಾವು ಕಾಣ್ತಾ ಇದ್ದೇವೆ. ಮೋದಿಯವರ ಆಡಳಿತ ಎಷ್ಟು ಪರ್ಯಾಪ್ತವಾಗಿದೆ, ಸಮರ್ಥವಾಗಿದೆ ಅಂತಂದರೆ ಭಾರತವನ್ನಾಗಿ ಕಟ್ಟುವ,
ಭಾರತದ ಮೂಲ ಚಹರೆಗೆ ಹಿಂತಿರುಗಿ ತರುವ ಮತ್ತು ಭಾರತವನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಶಕ್ತ ಒಂದು ದೇಶವಾಗಿ ಕಟ್ಟುವಂಥ ಎಲ್ಲ ಸಾಧ್ಯತೆಗಳನ್ನು ಏಕಕಾಲದಲ್ಲಿ ತನ್ನ ಆಡಳಿತದಲ್ಲಿ ಕೇಂದ್ರೀಕರಿಸಿಕೊಂಡಂಥ ಒಬ್ಬ ಭವ್ಯ ದಿವ್ಯ ನಾಯಕ ಮೋದಿ ವಿಶ್ವನಾಯಕನಾಗಿ ಕೂಡ ಇವತ್ತು ಕಂಗೊಳಿಸ್ತಾ ಇದ್ದಾರೆ. ವಿಶ್ವ ಮೋದಿಯವರ ಚಿಂತನೆಯ ದ್ರವ್ಯದಲ್ಲಿ ಇವತ್ತು ಎರಕಗೊಳ್ತಾ ಇದೆ. ವಿಶ್ವ ನಾಯಕರೆಲ್ಲರೂ ಮೋದಿಯವರನ್ನು ಮಹಾನಾಯಕನಾಗಿ ಸ್ವೀಕರಿಸುವ ದಿನಗಳು, ಸ್ವೀಕರಿಸಿದ ವರ್ತಮಾನ ನಮ್ಮ ಭಾರತಕ್ಕೆ ತನ್ನದೇ ಆದಂಥ ಒಂದು ಸ್ವಾಭಿಮಾನದ ಮತ್ತು ಅಖಂಡತೆಯ, ಭವ್ಯತೆಯ ನೆಲೆಯನ್ನು ಕಲ್ಪಿಸ್ತಾ ಇದೆ. ಭಾರತ ಅಕ್ಷರಶಃ ಇವತ್ತು ವಿಶ್ವಗುರು ಆಗುವ ಎಲ್ಲ ಲಕ್ಷಣವನ್ನು, ವಿಶ್ವಗುರು ಆಗಿರುವ ಸಾಧ್ಯತೆಯನ್ನು ಪ್ರಚುರಪಡಿಸ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಭಾವಿಸುವುದಾದರೆ, ಇವತ್ತಿನವರೆಗೆ ನಮ್ಮ ಸ್ವತಂತ್ರ ಭಾರತದ 75 ವರ್ಷಗಳನ್ನೇ ಇಟ್ಟುಕೊಂಡು ನಾವು ನೋಡಿದ್ರೆ ವಿಶ್ವವನ್ನು ಎಡಪಂಥೀಯರೇ ಆಳಿದ್ದು ಜಾಸ್ತಿ. ವಿಶ್ವದ ವಿಕೃತಗಳನ್ನು ಬಹುತೇಕ ಹಡದದ್ದಿದ್ರೆ ಅದು ಎಡಪಂಥೀಯ ಚಿಂತನೆಗಳು. ಇವತ್ತು ಯಾವುದೇ ಎಡಪಂಥೀಯ ಮಾರ್ಕ್ಸಿಸ್ ಚಿಂತನೆಗಳು ವಿಶ್ವದ ಎಲ್ಲ ದೇಶಗಳನ್ನು ಆಳುಬಿಡ್ತವೆ ಅನ್ನುವಂಥ ಭ್ರಮೆಯಲ್ಲಿದ್ದಂಥ ಬುದ್ಧಿಜೀವಿಗಳಿಗೆ, ಎಡಚರಿಗೆ ಆಘಾತಕಾರಿಯಾದಂಥ ವಸ್ತುಸ್ಥಿತಿಯನ್ನು ಎದುರಿಟ್ಟಿದೆ. ಎಲ್ಲೋ ಒಂದು ಕೆಲವು ದೇಶಗಳು ಆ ಚಿಂತನೆಯ ದ್ರವ್ಯದಲ್ಲಿ ದೇಶವನ್ನು ಕಟ್ಟುವ ಹರಸಾಹಸವನ್ನು ಮಾಡ್ತಾ ಇದ್ದರೆ, ಬಹುತೇಕವಾಗಿ ಎಡಪಂಥೀಯ ಚಿಂತನೆಗಳಿಂದ ಬಲಪಂಥೀಯ ಚಿಂತನೆಗೆ, ರೈಟ್ ವಿಂಗಿಗೆ ಇಡೀ ವಿಶ್ವ ತಿರುಗ್ತಾ ಇದೆ. ಅದಕ್ಕೆ ಕಾರಣ ಕಳೆದ ದಶಕ ಭಾರತದಲ್ಲಿ 10 ವರ್ಷ ಮೋದಿಯವರ ಆಡಳಿತ ಏನು ಒಂದು ಸಮರ್ಥವಾಗಿ ನೆಲೆಗೊಂಡಿದೆಯೋ ಆ ನೆಲೆಯಲ್ಲಿಯೇ, ಆ ಬಲಪಂಥೀಯ ಚಿಂತನೆಯಲ್ಲಿಯೇ ವಿಶ್ವದ ಬಹುತೇಕ ನಾಯಕರು ಇವತ್ತು ನಡೀತಾ ಇರುವಂಥ ಒಂದು ವರ್ತಮಾನವನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ಭಾರತವೇ ಮಾರ್ಗದರ್ಶಿ, ಭಾರತವೇ ನಾಯಕತ್ವ. ಹಾಗಾದರೆ ಇದು ಏನು ಅನ್ನೋದನ್ನು ಗಮನಿಸೋದಾದರೆ, ಭಾರತದ ಪ್ರಧಾನಿ ಯಾವಾಗಲೂ ಒಂದು ಪ್ರತಿಕ್ರಿಯಿಸುವಂಥ ವಿಧಿವಿಧಾನದಲ್ಲಿ ನಿಧಾನ. ಅದನ್ನೇ ಕಾಂಗ್ರೆಸ್ ಕೂಡ ಹೇಳ್ತಾ ಇದೆ. ಅದು ಮಣಿಪುರದಂಥ ಇಶ್ಯೂ ಇರ್ಬೋದು, ಬಾಂಗ್ಲಾದಂಥ ಇಶ್ಯೂ ಇರ್ಬೋದು, ವೆಸ್ಟ್ ಬೆಂಗಾಲ್ನಂಥ ಇಶ್ಯೂ ಇರ್ಬೋದು, ಪಾಕಿಸ್ತಾನದಂಥ ಇಶ್ಯೂ ಇರ್ಬೋದು. ಯಾವುದೇ ಇದ್ದರೂ ಕೂಡ ದಿಢೀರಂತ ಪ್ರತಿಕ್ರಿಯಿಸದೆ ಇರುವಂಥ ಮೋದಿಯವರ ಆಡಳಿತವನ್ನು ಕಾಂಗ್ರೆಸ್ಸು, ಇಂಡಿ ಕೂಟ ನಿರಂತರವಾಗಿ ಪ್ರಶ್ನಿಸ್ತಾ ಇದೆ. ಇನ್ನು ವಿಶ್ವದ ವಿದ್ಯಮಾನದಲ್ಲಿ ಕೂಡ ಮೋದಿಯವರ ಪ್ರತಿಕ್ರಿಯೆ ತತ್ಕ್ಷಣಕ್ಕೆ ಹೊರಬರ್ತಾ ಇಲ್ಲ ಅನ್ನುವಂಥ ಒಂದು ವಾದವೂ ಇದೆ. ಆದರೆ ಮೋದಿಯವರ ಆರಂಭಿಕವಾದಂಥ ಶೋಧ, ಪ್ರತಿಶೋಧ, ಪ್ರತಿಕ್ರಿಯೆ ಇವೆಲ್ಲವೂ ನಿಧಾನವಾಗಿ ಕಂಡರೂ ಆತ್ಯಂತಿಕವಾಗಿ ಮೋದಿಯವರು ಕೊನೆಗೂ ಪ್ರತಿಕ್ರಿಯಿಸುವ, ಪ್ರತಿಘಾತವನ್ನು ಮಾಡುವ ರೀತಿಯಲ್ಲಿ ಬಹುತೇಕವಾದಂಥ ಅವರ ವಿರುದ್ಧವಾಗಿ ಕೆಲಸ ಮಾಡಿದಂಥ, ಮೋದಿಯವರನ್ನು ಟಾರ್ಗೆಟ್ ಮಾಡಿದಂಥ, ಮೋದಿಯವರನ್ನು ಎದುರಾಕ್ಕೊಂಡಂಥ ಯಾವುದೇ ವಿಶ್ವದ ದೇಶಗಳು ಸುರಕ್ಷಿತವಾಗಿ ಉಳಿದಿಲ್ಲ. ಇದು ಸತ್ಯ. ಇದಕ್ಕೆ ತಾಜಾ ಉದಾಹರಣೆ ಪಾಕಿಸ್ತಾನ ಇವತ್ತು ಬೆಗ್ಗರ್ ದೇಶ ಆಗಿರೋದು, ಬಾಂಗ್ಲಾ ಇವತ್ತು ಅತಂತ್ರಗೊಂಡಿರೋದು, ಹಾಗೆಯೇ ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ ಇಡೀ ವಿಶ್ವದಲ್ಲಿ ಮೋದಿಯವರನ್ನು ಹೀಗಳೆಯುವ, ಖಲಿಸ್ತಾನಿ ಭಯೋತ್ಪಾದಕರೊಟ್ಟಿಗೆ ಸೇರಿ ಮೋದಿಯವರಿಗೆ ಚಿತಾವಣೆಯನ್ನು ಕೊಟ್ಟಂಥ, ಮೋದಿಯವರನ್ನು ಗೇಲಿ ಮಾಡಿದಂಥ, ಮೋದಿಯವರನ್ನು ಟಾರ್ಗೆಟ್ ಮಾಡಿದಂಥ, ಮೋದಿಯವರಿಗೆ ಪಂಥಾವನವನ್ನು ಕೊಟ್ಟಂಥ, ಎಲ್ಲ ರೀತಿಯಲ್ಲೂ ಮೋದಿಯವರನ್ನು ವಿಶ್ವದ ಎದುರು ಅತ್ಯಂತ ದುರ್ಬಲ ಪ್ರಧಾನಿ ಅಥವಾ ನಮ್ಮ ದೇಶದ ಒಳಗಡೆನೇ ಬಂದು ಖಲಿಸ್ತಾನಿ ಬೆಂಬಲಿಗರನ್ನು ಕೊಂದಂಥ ಒಂದು ಆಕ್ಷೇಪಕ್ಕೆ ಗುರಿ ಮಾಡಿ
ಅವರನ್ನು ಚಂದ ನೋಡುವ ಕೆಲಸಕ್ಕೆ ಟ್ರೂಡೋ ಮುಂದಾದರು. ಹಲವಾರು ಪ್ರಯತ್ನಗಳನ್ನು ಮಾಡಿದ್ರು. ಆ ಪ್ರಯತ್ನಕ್ಕೆ ಅವರದ ಪಕ್ಷೀಯರಿಂದಲೇ ವಿರೋಧ ಬಂತು, ಸಚಿವರಿಂದಲೇ ವಿರೋಧ ಬಂತು, ಕೆನಡಾದ ದೇಶವಾಸಿಗಳಿಂದಲೇ ವಿರೋಧ ಬಂತು. ಆದರೆ ಅವರ ಕುಚೋದ್ಯ ಮುಂದುವರೆದಿತ್ತು. ಕೊನೆಗೂ ಮೋದಿಯವರ ಒಂದು ಕಾರಸ್ಥಾನವನ್ನು, ಮೋದಿಯವರ ವಿದೇಶಾಂಗ ನೀತಿಯನ್ನು, ಮೋದಿಯವರ ಇಡೀ ವಿಶ್ವದ ನಾಯಕರೊಟ್ಟಿಗೆ ಇರಬಹುದಾದಂಥ ಹೃದಯಂಗಮವಾದಂಥ ಸಂಬಂಧವನ್ನು ಮೀರಲಿಕ್ಕೆ ಟ್ರೂಡೋಗಾಗಲಿಲ್ಲ. ಟ್ರೂಡೋ ಕೊನೆಗೂ ಮೋದಿಯವರ ವಿರುದ್ಧ, ಮೋದಿಯವರ ಎದುರು ಶರಣಾಗಲೇಬೇಕಾಯಿತು. ಅವರು ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲೇಬೇಕಾಯಿತು. ಅತ್ಯಂತ ದುರ್ಬಲ ಪ್ರಧಾನಿಯಾಗಿ ಅವರು ತನ್ನ ರಾಜಕೀಯ ಜೀವನದ ಸಂಧ್ಯೆಯಲ್ಲಿ ವಿಕಾರವಾಗಿ ಕೆಳಗಿಳಿದು ಹೋಗಬೇಕಾಯಿತು. ಇವತ್ತು ಪಾಕಿಸ್ತಾನ ಭಿಕ್ಷೆ ಬೇಡವಾಗೆ ಮಾಡ್ತೇನೆ ಅಂತ ಪ್ರಧಾನಿಯವರು ಘೋಷಿಸಿದರು. ಇವತ್ತು ಕಂಡವರಲ್ಲಿ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬಂದಿದೆ. ಅಷ್ಟೇ ಅಲ್ಲ, ಅವರದೇ ಧರ್ಮದ ತಾಲಿಬಾನಿಗಳು ಇವತ್ತು ಪಾಕಿಸ್ತಾನದ ಕುತ್ತಿಗೆ ಹಿಚುಕುತ್ತಾ ಇದ್ದಾರೆ. ತಾಲಿಬಾನಿಗಳಿಗೆ ಪರೋಕ್ಷವಾಗಿ ಬೆಂಬಲವನ್ನು ಸೂಚಿಸುವ ಮೂಲಕ ಪಾಕಿಸ್ತಾನದ ಅಂತ್ಯಕ್ಕೆ ಮೋದಿಯವರು ಹೆಜ್ಜೆಯನ್ನು ಇಟ್ಟಾಗಿದೆ. ಅದರ ಜೊತೆಗೆ ಬಾಂಗ್ಲಾದ ಯೂನುಸ್ ವಿಶ್ವಶಾಂತಿ ಪ್ರಶಸ್ತಿಯನ್ನು ಪಡ್ಕೊಂಡಂಥವ್ರು. ಆದರೆ ಅಲ್ಲಿ ನಡೀತಾ ಇರುವಂಥ ಹಿಂದೂಗಳ ಮಾರಣ ಹೋಮಕ್ಕೆ ಮೋದಿಯವರ ಪ್ರತಿಕ್ರಿಯೆ ನಿಧಾನವಾಯಿತು ಅಂತ ದೇಶಿಕರು ಪ್ರತಿಕ್ರಿಯಿಸಿದರು. ಅಲ್ಲಿಯ ಸೇನೆ ಕಾಲು ಕೆರೆದು ಭಾರತದ ಮೇಲೆ ಯುದ್ಧಕ್ಕೆ ಆಹ್ವಾನವನ್ನು ನೀಡಿತು. ಅದೇ ವೆಸ್ಟ್ ಬೆಂಗಾಲವನ್ನು, ಅಸ್ಸಾಮನ್ನು ನಾವು ಒಳಗಾಕ್ಕೊಳ್ತೇವೆ ಅಂತ ಅಂದಿತ್ತು. ಆದರೆ ಮೋದಿಯವರು ಅದನ್ನು ತಕ್ಷಣಕ್ಕೆ ಯಾವುದೇ ಬಲಪ್ರಯೋಗಕ್ಕೂ ಮುಂದಾಗಿಲ್ಲ. ವಿಶ್ವ ನಿರೀಕ್ಷೆ ಮಾಡ್ತಾ ಇತ್ತು, ಚೈನಾ ನಿರೀಕ್ಷೆ ಮಾಡ್ತಾ ಇತ್ತು, ಪಾಕಿಸ್ತಾನ ಕಾದು ಕುಳಿತಿತ್ತು. ಭಾರತದ ವಿರೋಧಿ ಪ್ರತಿಯೊಂದು ದೇಶವು ಸೊರೋಸಿಂದ ಹಿಡಿದು ವ್ಯಕ್ತಿಗತವಾಗಿ ಭಾರತವನ್ನು ಮುಗಿಸ್ಲಿಕ್ಕೆ ಹೊರಟಂಥ ಖತರ್ನಾಕ್ಗಳೆಲ್ಲ ಕಾಯ್ತಾ ಇದ್ರು. ಬಾಂಗ್ಲಾ ಹುಂಕರಿಸ್ತಾ ಇದೆ. ಭಾರತ ಅದಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ಯಾವುದಾದ್ರೂ ಒಂದು ಬಾಂಬನ್ನು ಎಸೆದರೂ ಕೂಡ ಭಾರತದ ವಿರುದ್ಧ ದನಿ ಎತ್ತೋಣ, ಭಾರತದ ವಿರುದ್ಧ ಒಂದು ಸಂಘಟಿತವಾಗಿ ಮುಗಿಬೀಳೋಣ ಅಂತ. ಆದರೆ ಮೋದಿ ಅದನ್ನು ಮಾಡಿಲ್ಲ. ಮೋದಿ ತನ್ನ ಚಾಣಾಕ್ಷತನದಿಂದ ಇವತ್ತು ಯೂನುಸ್ ಮತ್ತು ಅಲ್ಲಿಯ ಸೇನಾಧಿಕಾರಿಗಳ ಮಧ್ಯೆಯೇ ಭಿನ್ನಾಭಿಪ್ರಾಯ ಹುಟ್ಟು ಹಾಗೆ ಮಾಡಿದರು. ಅಲ್ಲಿಯ ಯಾವ ಸೇನಾಧಿಕಾರಿಗಳು ಮತ್ತು ಮಾಜಿ ಸೇನಾಧಿಕಾರಿಗಳು ಭಾರತವನ್ನು ಬಾಯಿಗೆ ಬಂದಾಗೆ ಬೈದಿದ್ರೋ, ಭಾರತವನ್ನು ಬಾಯಿಗೆ ಬಂದಾಗೆ ಹೀಯಾಳಿಸಿದ್ರೋ, ಅದೇ ಬಾಯಲ್ಲಿ ಇವತ್ತು ಭಾರತ ನಮ್ಮ ಮಿತ್ರ ರಾಷ್ಟ್ರ, ಭಾರತ ನಮಗೆ ಅತ್ಯಂತ ಉಪಯುಕ್ತ ರಾಷ್ಟ್ರ ಅಂತ ಹೇಳುವ ಮಟ್ಟಕ್ಕೆ ಮೋದಿಯವರ ಶಕ್ತಿ ಪ್ರದರ್ಶನ ಆಗಿದೆ. ಟ್ರೂಡೋ ಸುಮ್ಮನೆ ರಾಜೀನಾಮೆ ಕೊಟ್ಟಿಲ್ಲ. ಇಡೀ ಅಂತಾರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳು ಹೇಳ್ತಾ ಇದೆ, ಈ ರಾಜೀನಾಮೆಯ ಹಿಂದೆ ಮೋದಿಯವರ ಕೈ ಇದೆ, ಕೈವಾಡ ಇದೆ. ಅಂದರೆ ಮೋದಿಯವರ ಶಕ್ತಿ ಯಾವ ಮಟ್ಟಕ್ಕೆ ವರ್ಕ್ ಮಾಡ್ತಾ ಇದೆ ಅನ್ನೋದನ್ನು ವಿದೇಶದಲ್ಲಿ ಅಡಗಿ ಕುಳಿತ ಭಾರತ ವಿರೋಧಿ ದೇಶದ್ರೋಹಿಗಳು, ಭಯೋತ್ಪಾದಕರು ಇದ್ದ ನೆಲೆಯಲ್ಲೇ ಸತ್ತು ಬೀಳ್ತಾ ಇದ್ದದ್ದನ್ನು ಕಳೆದ ಕೆಲವು ವರ್ಷಗಳಿಂದ ನೀವು ನೋಡ್ತಾ ಇದ್ದೀರಿ. 28ಕ್ಕೂ ಹೆಚ್ಚು ಭಾರತಕ್ಕೆ ಮಸಲತ್ತು ಮಾಡ್ತಾ ಇರುವಂಥ ದೇಶ ವಿರೋಧಿಗಳು ಇದ್ದಕ್ಕಿದ್ದಲ್ಲೇ ಸತ್ತು ಬಿದ್ದಿದ್ದಾರೆ. ಇದರ ಹಿಂದಿರುವ ಕೈ ಯಾವುದು? ಇದೂ ವಿಶ್ವದಲ್ಲಿ ಚರ್ಚೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಟ್ರೂಡೋ ಅವರ ರಾಜೀನಾಮೆಯ ಹೊತ್ತಿನಲ್ಲಿ ಇಡೀ ವಿಶ್ವವೇ ರೈಟ್ ವಿಂಗಿನತ್ತ, ಬಲಪಂಥೀಯ ಚಿಂತಕರ ಆಡಳಿತದ ತೆಕ್ಕೆಗೆ ಮರಳುತ್ತಾ ಇದೆಯೇ ಅನ್ನುವಂಥ ಪ್ರಶ್ನೆ ಬಂದಾಗ ಅದಕ್ಕೆ ನಿಚ್ಚಳವಾದ ಉತ್ತರ ಸಿಗ್ತಾ ಇದೆ, ಹೌದು. ಆ ಬಲಪಂಥೀಯವಾದಂಥ ವಿಚಾರಗಳ ಹಿನ್ನೆಲೆಯಲ್ಲಿ ಇಡೀ ವಿಶ್ವದವೇ ಇವತ್ತು ನಾಯಕತ್ವವನ್ನು ವಹಿಸ್ಕೊಳ್ತಾ ಇದೆ ಅನ್ನುವಂಥ ಸತ್ಯವನ್ನು ಕೆದಕ್ತೆ ಹೋದಾಗ ಅಲ್ಲಿ ಕೂಡ ಮೋದಿಯವರ ಆಡಳಿತ, ಮೋದಿಯವರ ನಾಯಕತ್ವ, ಮೋದಿಯವರ ಸ್ನೇಹ ಸಮ್ಮಿಲನ ಮತ್ತು ಮೋದಿಯವರ ಇಡೀಯದಾದಂಥ ವಿದೇಶ ನೀತಿಯ ಪ್ರಭಾವ ನಿಚ್ಚಳವಾಗಿ ಕಾಣ್ತಾ ಇದೆ. ಭಾರತದಲ್ಲಿ ಕೂಡ 3ನೇ ಬಾರಿಗೆ
ಅಧಿಕಾರಕ್ಕೆ ಬಂದಂಥ ಪ್ರಧಾನಿ ರಾಜಕೀಯವಾಗಿಯೂ ಸಾಮಾಜಿಕವಾಗಿಯೂ ಆಡಳಿತಾತ್ಮಕವಾಗಿಯೂ ಐತಿಹಾಸಿಕ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. ನಿತೀಶ್ ಎಲ್ಲೋ ಉಲ್ಟಾ ಪಲ್ಟಾ ಮಾಡಬಹುದು ಅನ್ನುವ ಸುದ್ದಿ ಬರ್ತಾ ಇರುವ ಹೊತ್ತಿಗೆ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆಯ ಎರಡೂ ಪಕ್ಷಗಳನ್ನು ತಮ್ಮ ಎನ್ ಡಿ ಎಗೆ ಸೇರಿಸಿಕೊಳ್ಳುವಂಥ ಒಂದು ಅತ್ಯಂತ ಅಪರೂಪದ ಕೆಲಸವನ್ನು ಅಮಿತ್ ಶಾ ಮಾಡುವ ಮೂಲಕ ಇಲ್ಲಿ ಕೂಡ 300ರ ಗಡಿಗೆ NDA ಸರ್ಕಾರ ಬಂದು ನಿಲ್ತಾ ಇದೆ. ಒಳಗಡೆನೂ ಗಟ್ಟಿಯಾಗ್ತಾ ಇದೆ, ಹೊರಗಡೆನೂ ಗಟ್ಟಿಯಾಗ್ತಾ ಇದೆ. ಕರ್ನಾಟಕದ ಕಾಂಗ್ರೆಸ್ಸಿನ ಬಣ ರಾಜಕೀಯ ಕೂಡ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರಿಗೆ ಪಂಗನಾಮ ಹಾಕಲಿಕ್ಕೆ ಹಿತಶತ್ರುಗಳೇ ಕಾಂಗ್ರೆಸ್ಸಿನಿಂದ ಮುಂದಾದರು ಅಂತಾದರೆ, ಇದೇ DK ಶಿವಕುಮಾರ್ ತನ್ನ ಬಣದೊಂದಿಗೆ ಹೊಸ ಆಲೋಚನೆಯನ್ನು, ಹೊಸ ಸರ್ಕಾರದ ಆಲೋಚನೆಯನ್ನು, ತನ್ನ ಅನುಗಾಲದ ಮುಖ್ಯಮಂತ್ರಿ ಆಗುವ ಕನಸನ್ನು ಈಡೇರಿಸಿಕೊಳ್ಳುವ ದಿಕ್ಕಿನಲ್ಲಿ ಕಾಂಗ್ರೆಸ್ಸಿನ ಕಕ್ಷೆಯಿಂದ ಹೊರಗೆ ಅಡಿಯಿಟ್ಟರೂ ಆಶ್ಚರ್ಯ ಇಲ್ಲ. ಆ ಅಡಿಯನ್ನು ಇಟ್ಟರು ಅಂತಾದರೆ ಅದು BJPಯ ಅಂಗಳಕ್ಕೆ ಅನ್ನೋದು ಶತಸಿದ್ಧ. ಅಲ್ಲಿಯೂ ಮೋದಿಯವರ, ಅಮಿತ್ ಶಾ ಅವರ ರಾಜಕೀಯ ಲೆಕ್ಕಾಚಾರ ಈಗಾಗಲೇ ಬೀಜವನ್ನು ಬಿತ್ತಿದೆ. ಇನ್ನು ಪ್ರಪಂಚದ ದೃಷ್ಟಿಯಲ್ಲಿ ಬಲಪಂಥೀಯ ನಾಯಕರೇ ಪ್ರಪಂಚವನ್ನು ಆಳುವಂಥ ದಿನಗಳು ಮುಂದೆ ಬರ್ತಾ ಇದೆಯೇ ಅನ್ನುವ ಸೂಚನೆ ಬಂದರೆ, ನೋಡಿದರೆ ಅಲ್ಲಿ ಇರುವ ಅಥವಾ ಕಾಣುವ ಚಿತ್ರ ಬಹಳ ಅದ್ಭುತವಾದದ್ದು, ರೋಮಾಂಚಕಾರಿಯಾದದ್ದು. ಯಾಕೆಂತಂದರೆ ಭಾರತವೂ ಕೂಡ ವಲಸಿಗರ ವಿರುದ್ಧ ಹೋರಾಡ್ತಾ ಇದೆ, ಅಕ್ರಮ ವಲಸಿಗರ ವಿರುದ್ಧ ಹೋರಾಡ್ತಾ ಇದೆ, ಈ ಜೆಹಾದಿ ಭಯೋತ್ಪಾದಕತೆಯ ವಿರುದ್ಧ ಹೋರಾಡ್ತಾ ಇದೆ. ಈ ಎಲ್ಲ ಹೋರಾಟಗಳ ಆಶಯ ಏನು ಅಂತಂದರೆ ಜಗತ್ತಿನ ಶಾಂತಿ ಮತ್ತು ಆಯಾಯ ದೇಶದ ಸ್ವಾಯತ್ತೆಯನ್ನು, ಆಯಾಯ ದೇಶದ ಮೂಲಭೂತವಾದಂಥ ಚಾಹರೆಯನ್ನು ಕಾಪಾಡಿಕೊಳ್ಳುವಂಥದ್ದು. ಅದೇ ಹೋರಾಟದಲ್ಲಿ ವಿಶ್ವದ ಎಲ್ಲ ನಾಯಕರು, ಬಲಪಂಥೀಯ ನಾಯಕರು ಒಗ್ಗೂಡ್ತಾ ಇದ್ದಾರೆ ಅನ್ನುವಂಥ ಚಿತ್ರ ಈಗ ನಮಗೆ ಕಾಣ್ತಾ ಇರುವುದು ಅತ್ಯಂತ ಒಂದು ಸಮೃದ್ಧ ಭವಿಷ್ಯವನ್ನು ನಾವು ಕಾಣ್ತಾ ಇದ್ದೇವೇನೋ ಅನ್ನುವ ಸತ್ಯವನ್ನು ನಮ್ಮ ಕಣ್ಣೆದುರು ಕಾಣ್ತಾ ಇದ್ದೇವೆ. ಉದಾಹರಣೆಗೆ ಈಗ ಟ್ರಂಪ್ ಅಪ್ಪಟ ಬಲಪಂಥೀಯ, ಅವರು ಭಯೋತ್ಪಾದಕರ ವಿರುದ್ಧ, ಅಕ್ರಮ ವಲಸಿಗರ ವಿರುದ್ಧ ನಿಮಗೆ ಗೊತ್ತಿದೆ. ಇನ್ನು ಇಟಲಿಯ ಮೆಲೋನಿ, ಅಲ್ಲಿ ಈಗಾಗಲೇ ಅವರು ಅಕ್ರಮ ವಲಸಿಗರ ಮತ್ತು ಭಯೋತ್ಪಾದಕತೆಯ ವಿರುದ್ಧ ಸಮರವನ್ನು ಸಾರಿದ್ದಾರೆ. ಅವರೂ ಬಲಪಂಥೀಯರು, ಟ್ರಂಪ್ ಕೂಡ ಬಲಪಂಥೀಯರು. ಇನ್ನು ರಷ್ಯಾದ ಪುಟಿನ್ ಭಾರತದ ಪರಮಾಪ್ತರು, ಮೋದಿಯವರ ಪರಮಾಪ್ತರು. ಉಕ್ರೇನ್ ಮತ್ತು ರಷ್ಯಾದ ಮಧ್ಯೆ ಎಂಥ ಸಮರ ಸಂಘಟಿಸಿತ್ತು, ಅದರ ಮಧ್ಯೆ ಎರಡೂ ದೇಶದ ಮಧ್ಯೆ ನಿಂತು ಮೋದಿಯವರು ಎಂಥ ಅದ್ಭುತವಾದಂಥ ಚಾರಿತ್ರಿಕವಾದಂಥ ಒಂದು ಕೆಲಸವನ್ನು ಮಾಡಿದರು ಅನ್ನೋದನ್ನು ಇವತ್ತು ನಾನು ಅದನ್ನು ವಿವರಿಸಬೇಕಾಗಿಲ್ಲ. ಟ್ರಂಪು, ಮೆಲೋನಿ, ಪುಟಿನ್, ಅದರ ಜೊತೆ ಇಸ್ರೇಲಿನ ನೇತನ್ಯಾಹು, ಅವರು ದೇಶದ ಸ್ವಾಭಿಮಾನವನ್ನು ಕಾಪಾಡುವುದಕ್ಕಾಗಿ ಯಾವ ರೀತಿಯ ಸಮರವನ್ನು ಕ್ಷಣ ಕ್ಷಣವೂ ಸಾರ್ತಾ ಇದ್ದಾರೆ ಮತ್ತು ಮೋದಿ ಮತ್ತು ಅವರ ಸಂಬಂಧ ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನು ನೀವು ಗಮನಿಸ್ತೀರಿ. ಇವರು ಕೂಡ ಬಲಪಂಥೀಯರು. ಇನ್ನು ಸ್ವೀಡನ್ ಕೂಡ ಬಲಪಂಥೀಯ ಆಲೋಚನೆಯಲ್ಲೇ ಆಳ್ವಿಕೆಯನ್ನು ಮುಂದುವರಿಸಿದೆ, ಅಕ್ರಮ ವಲಸಿಗರು ಮತ್ತು ಭಯೋತ್ಪಾದಕರ ವಿರುದ್ಧ ಸಮರವನ್ನು ಸಾರಿದೆ. ಹಂಗೇರಿಯ ಓರ್ಬನ್, ಅವರು ಮೂಲಭೂತವಾಗಿ ಬಲಪಂಥೀಯರು. ಅವರು ಕೂಡ ಇದೇ ಹೋರಾಟದ ಹಾದಿಯಲ್ಲಿದ್ದಾರೆ, ಭಾರತದ ನಿಲುವಿಗೆ ಪರವಾಗಿದ್ದಾರೆ. ಇನ್ನು ಅರ್ಜೆಂಟೀನಾದ ಮಿಲಿ, ಅವರು ಕೂಡ ಬಲಪಂಥೀಯರು. ಭಾರತವನ್ನು, ಮೋದಿಯವರನ್ನು ವಿರೋಧಿಸಿದ ಬೈಡನ್ ಸರ್ಕಾರ ಕೂಡ ಇವತ್ತು ಬೀಳ್ತಾ ಇದೆ. ಇನ್ನೇನು 20, 21, 22ಕ್ಕೆ ಟ್ರಂಪ್ ಅಧಿಕಾರವನ್ನು ವಹಿಸ್ಕೊಳ್ತಾ ಇದ್ದಾರೆ. ಇಡೀ ವಿಶ್ವದಲ್ಲಿ ಮೋದಿಯವರ ಪ್ರಭಾವ, ಮೋದಿಯವರ ಚಹರೆ, ಮೋದಿಯವರ ಚಿಂತನೆ, ಭಾರತದ ಪರವಾದಂಥ ಒಂದು ನಡವಳಿಕೆಯನ್ನು ಹೊಂದಿದಂಥ ಸ್ನೇಹಿತರ ಒಂದು ದೊಡ್ಡ ಗುಂಪು ನಾಯಕತ್ವದ ನೆಲೆಯಲ್ಲಿ ಕಲೆಗೆ ಹಾಕ್ತಾ ಇರುವಂಥದ್ದು, ಕಲೆತುಕೊಳ್ತಾ ಇರುವಂಥದ್ದು, ಧ್ರುವೀಕರಣಗೊಳ್ತಾ ಇರುವಂಥದ್ದು ಭಾರತದ ಭವಿಷ್ಯವನ್ನು ಉಜ್ವಲವಾದಂಥ ದೃಷ್ಟಿಯಲ್ಲಿ ನಿರೀಕ್ಷಿಸುವ ಹಾಗೆ ಮಾಡಿದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂತಂದರೆ ಟ್ರಂಪ್, ಮೆಲೋನಿ, ಪುಟಿನ್, ನೇತನ್ಯಾಹು, ಆಮೇಲೆ ಸ್ವೀಡನ್ನು, ಆಮೇಲೆ ಹಂಗೇರಿಯ ಓರ್ಬನ್, ಅರ್ಜೆಂಟೀನಾದ ಮಿಲಿ, ಇವರೆಲ್ಲರೂ ಒಂದೇ ನೆಲೆಗೆ, ಒಂದೇ ಚಿಂತನೆಗೆ ಬಂದರು ಅಂತಾದರೆ
ಅದು ಆ ಇಡೀಯದಾದಂಥ ಒಂದು ಚಿತ್ರಣವೇ ಎಷ್ಟು ಬದಲಾಗ್ಬೋದು ಮತ್ತು ಎಷ್ಟು ಶಕ್ತವಾಗ್ಬೋದು. ಇಲ್ಲಿ ಬಾಂಗ್ಲಕ್ಕೂ ಬುದ್ಧಿ ಕಲಿಸಲಿಕ್ಕೆ ಟ್ರಂಪ್ ಅಧಿಕಾರಕ್ಕೆ ಬಂದ ತಕ್ಷಣ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಹೊರಗೆ ಬರ್ತಾ ಇದೆ. ಪಾಕಿಸ್ತಾನ ಈಗಾಗಲೇ ತನ್ನ ಇಡೀಯದಾದಂಥ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ತಾಲಿಬಾನ್ನೊಟ್ಟಿಗೆ ಭಾರತದ ಸಂಬಂಧ ವೃದ್ಧಿಗೊಳ್ತಾ ಇದೆ. ವಿಶ್ವದಲ್ಲಿ ಇಡೀಯದಾಗಿ ಬಲಪಂಥೀಯ ಧೋರಣೆಯ ನಾಯಕರು ಒಟ್ಟಾಗ್ತಾ ಇದ್ದಾರೆ. ಇಂಥ ಒಂದು ಸುಖವನ್ನು, ಸಮೃದ್ಧತೆಯ ಭವಿಷ್ಯವನ್ನು ನಿರೀಕ್ಷೆ ಮಾಡ್ತಾ ನಾವು ಭಾರತದ ಒಂದು 2047 ಅಭಿವೃದ್ಧಿ ಹೊಂದಿದ ದೇಶವಾಗಿ ಕಟ್ಟುವಂಥ ಕನಸಿಗೂ, ಭಾರತವನ್ನು ಭಯೋತ್ಪಾದಕತೆಯ ಮುಕ್ತತೆಯ ದೇಶವನ್ನಾಗಿ ಕಟ್ಟುವ ಮೋದಿಯವರ ಕನಸಿಗೆ ರೆಕ್ಕೆ ಪುಕ್ಕ ಅಷ್ಟೇ ಅಲ್ಲ, ಆತ್ಮಬಲ ಬಂದಿದೆ. ಇಡೀ ವಿಶ್ವ ನಾಯಕರು ಅದಕ್ಕೆ ಕೈ ಜೋಡಿಸುವ ದಿನಗಳು ಕಣ್ಣೆದುರು ಕಾಣ್ತಾ ಇದೆ. ಎಡಪಂಥೀಯರ ಇಡೀ ಅವಸಾನ ಕಣ್ಣೆದುರು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಬಲಪಂಥೀಯರ ಒಂದು ಊರ್ಧ್ವಮುಖಿಯಾದಂಥ ಉಗಮ ಮತ್ತು ಅವರ ಇಡೀಯದಾದಂಥ ಆಡಳಿತದ ಚರಿಷ್ಮ ಕಣ್ಣೆದುರು ಕಾಣ್ತಾ ಇದೆ. ಭಾರತ ಇವತ್ತು ವಿಶ್ವಗುರು ಆಗುವತ್ತ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ, ಸ್ಪಷ್ಟ ಹೆಜ್ಜೆಯನ್ನು ಇಟ್ಟಿದೆ ಮತ್ತು ವಿಶ್ವವನ್ನೇ ತನ್ನ ಆಲೋಚನೆಗೆ, ತನ್ನ ಚಿಂತನೆಗೆ, ತನ್ನ ಇಡೀಯದಾದಂಥ ಒಂದು ಚಹರೆಗೆ ಎಳೆದುಕೊಳ್ತಾ ಇದೆ. ಆ ಎಳೆದುಕೊಳ್ಳುವಂಥ ಒಂದು ವಿಸ್ಮಯದ ಕೆಲಸವನ್ನು ಭಾರತದ ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಅದು ಆಗ್ತಾ ಇದೆ ಅನ್ನೋದು ಬಹಳ 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 ನಮಗೆ ಸುಖದ ಸುದ್ದಿ, ಅಚ್ಚರಿಯ ಸುದ್ದಿ. ಆದರೆ ಅಷ್ಟೇ ನಮಗೆ ಭಾರತಕ್ಕೆ ಅದು ಭವಿಷ್ಯವನ್ನು ಗಟ್ಟಿಗೊಳಿಸುವಂಥ ಸುದ್ದಿ. ಈ ಎಲ್ಲದರ ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ನನ್ನ ಚಾನಲ್ಗೆ ಇಲ್ಲಿವರೆಗೆ ತಾವು ಯಾರೂ ಸಬ್ಸ್ಕ್ರಿಪ್ಷನನ್ನು ಮಾಡದೇ ಇದ್ದರೆ ಈಗಲೇ ಬೆಲ್ ಐಕನನ್ನು ಒತ್ತಿ ಮತ್ತು ನಿಮ್ಮ ಅನಿಸಿಕೆಗಳನ್ನು, ಪ್ರತಿಕ್ರಿಯೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಆ ಮೂಲಕ ನಮ್ಮ ಚಾನಲ್ಲಿನ ಒಟ್ಟು ಚಿಂತನೆಯನ್ನು ನೀವು ಇನ್ನಷ್ಟು ಉಜ್ವಲಗೊಳಿಸ್ತೀರಿ ಅಂತ ನಾನು ನಂಬಿದ್ದೇನೆ. ನಮಸ್ತೆ.